ಹಲೋ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನಮ್ಮನೇಲಿ ಕೂಡ ಗಣೇಶನ ಕೂರಿಸ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೂ ಮುಂಚೆ ನಾವು ಹುತ್ತಾಗೆ ಪೂಜೆ ಮಾಡ್ತೀವಿ. ಸೊ ಇವಾಗ ಹುತ್ತಾಗೆ ಪೂಜೆ ಮಾಡೋದಕ್ಕೆ ಹೋಗ್ತಿದ್ದೀವಿ. ಅಜ್ಜಿ ಹೆಂಗೆ ರೆಡಿ ಆಗಿದ್ದಾರೆ ಬನ್ನಿ ಮಾತಾಡ್ಸೋಣ. ಮಾತಾಡಿ ಇವಾಗ. ಹಾಯ್, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ಬನ್ನಿ ಗೈಸ್, ನಮ್ಮ ಅಮ್ಮನ ಮಾತಾಡ್ಸೋಣ. ವಿಶ್ ಮಾಡಮ್ಮ ನನ್ನ ವ್ಯೂವರ್ಸ್ಗೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಗೈಸ್, ನಾವಿವಾಗ ನಾಗಪ್ಪನ ಪೂಜೆ ಮಾಡ್ಕೊಂಡು ಬರೋಕ್ಕೆ ಹೋಗ್ತೀವಿ. ಯೂಶ್ವಲಿ ಎಲ್ಲರೂ ನಾಗರ ಪಂಚಮಿಗೆ ಪೂಜೆ ಮಾಡ್ತಾರೆ, ಬಟ್ ನಾವು ಗಣೇಶ ಹಬ್ಬಕ್ಕೆ ಮಾಡ್ತೀವಿ. ಏನಕ್ಕಂತ ಗೊತ್ತಿಲ್ಲ. ಆಮೇಲೆ ನಮ್ಮ ಅಮ್ಮನ ಕೇಳಿಬಿಟ್ಟು ಹೇಳ್ತೀನಿ. ಗೈಸ್, ನಾನು ಹಾಕಿರೋ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ರಂಗೋಲಿ ಇಟ್ಟಿರಲಿಲ್ಲ, ಸೊ ಆರ್ಟಿಫಿಷಿಯಲ್ ರಂಗೋಲಿ ಹಾಕೋದ್ರಿಂದ ಹಾಕಿದ್ದೆ. ನಾನು ತೋರಣ ಎಲ್ಲ ಕಟ್ಟಿ ಎಲ್ಲ ಹಾಕಿದ್ದೀವಿ. ನಮ್ಮ ದೇವ್ರ ಮನೇಲಿ ಕೂಡ ಎಲ್ಲ ರೆಡಿಯಾಗಿದೆ. ಇನ್ನೇನು ಗಣೇಶನ ತೊಗೊಂಬಂದು ಕೂರಿಸ್ಬೇಕು, ಬಟ್ ನಮ್ಮ ಅಣ್ಣ ಎಲ್ಲ ಅದಕ್ಕೆ ಸಾಯಂಕಾಲ ತೊಗೊಂಡು ಬಂದು ಕೂರಿಸ್ತೀವಿ. ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಬಿಂದಿಗೆಯಲ್ಲಿ ನೀರು, ಮತ್ತು ಇಲ್ಲಿ ಹೂವು, ತೆಂಗಿನಕಾಯಿ, ತುಪ್ಪ, ಸೌತೆಕಾಯಿ, ಇಲ್ಲೇನೋ ತಂಬಿಟ್ಟು ಮಾಡೋದಕ್ಕೆ ಊದ್ಗಡ್ಡಿ ಎಲ್ಲ ತೊಗೊಂಡಿದ್ದೀವಿ. ನಾವಿವಾಗ ಟೆಂಪಲ್ ಹತ್ರ ಬಂದ್ವಿ. ಇದೇ ಟೆಂಪಲ್ಲು, ಬಟ್ ನಾವಿಲ್ಲಿ ಹುತ್ತನ ಇಲ್ಲಿ ಪೂಜೆ ಮಾಡ್ತೀವಿ. ಸೊ ಗೈಸ್, ನಾವಿವಾಗ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಹೆಂಗ್ ಪೂಜೆ ಮಾಡ್ಬಿಟ್ಟು ಆಲ್ರೆಡಿ ಹೋಗಿದ್ದಾರೆ ಅಂತ ನೋಡಿ. ಅಲ್ಲಿ ಬಾಳೆಹಣ್ಣು, ಸೌತೆಕಾಯಿ ಮತ್ತೆ ಏನೇನೋ ಉಂಡೆ ಎಲ್ಲ ಮಾಡ್ಬಿಟ್ಟು ಇಟ್ಟೋಗಿದ್ದಾರೆ. ಸೊ ನಾವು ಕೂಡ ಮಾಡ್ತೀವಿ, ಬನ್ನಿ ನೋಡೋಣ. ನೋಡಿ ಗೈಸ್, ನಮ್ಮಮ್ಮ ನೀರ್ ಹಾಕ್ತಿದ್ದಾರೆ. ಅವಾಗ ಏನಪ್ಪಾ ಅಂತಂದ್ರ ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲಾ ಫುಲ್ಲು ಮಣ್ಣಿರ್ತಿತ್ತು, ಈ ತರ ಎಲ್ಲಾ ವ್ಯವಸ್ಥೆ ಇರ್ಲಿಲ್ಲ. ಇವಾಗ ಫುಲ್ಲು ಕ್ಲೀನ್ ಆಗಿ ವ್ಯವಸ್ಥೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಸಿಮೆಂಟ್ ಅಂದ್ರೆ ಸ್ವಲ್ಪ ಉತ್ತನ ಉಳಿಸಿ ಮಿಕ್ಕಿದ್ದೆಲ್ಲ ಸಿಮೆಂಟ್ ಮಾಡ್ಬಿಟ್ಟಿದ್ದಾರೆ. ನಾವು ಇನ್ನೇನೆಲ್ಲ ರೆಡಿ ಮಾಡ್ಬಿಟ್ಟು ಪೂಜೆ ಮಾಡೋದೆ. ಇರಿ ಗೈಸ್, ನಮ್ಮಮ್ಮ ಏನೋ ಹೇಳ್ತಾರೆ. ಇದು ಮುನೇಶ್ವರ ದೇವ್ರು. ನೀನ್ ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಿದ್ಯಾ? 20 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ಯಾಕೆ ನಾಗಪ್ಪನ ಹಬ್ಬನ ಗಣೇಶನ ಹಬ್ಬದಲ್ಲಿ ಮಾಡ್ತೀಯಾ? ಅದು ನಾಗ ಅಂದ್ರೆ ಆವಿಗೆ ಹಾಲ ಇರದಂಗೆ ನೋಡಿದ್ರೆ ಪಾಪ ಪುಣ್ಯ ಮಾಡಿದ್ರೆ ಅದು ನಮ್ಗೆ ಕಾಣಿಸ್ಕೊಂಬತ್ತ. ಹಾವು ಏನೋ ದೋಷ ಇದ್ರಿ ಇದು ಮಾಡಿದ್ರೆ ನಮ್ ಕಣ್ಣಿಗೆ ಬಿಡಲ್ಲ. ನೋಡಿದ್ರಲ್ಲ ಗೈಸ್, ನಾವೇನಕ್ ಪೂಜೆ ಮಾಡ್ತೀವಿ ಅಂತ. ಅಂಡ್ ಇಲ್ಲಿ ಮುನೇಶ್ವರ ಇದೆ. ಫುಲ್ ಸೌಂಡ್ ಗೈಸ್, ಗಂಟೆ ಎಲ್ಲ ಬಾರಿಸ್ತವ್ರೆ ಇಲ್ಲಿ. ಅದೇ ಒಂದ್ ಮುನೇಶ್ವರ, ಮತ್ತೆ ನಾಗರಕಲ್ಲು, ಮತ್ತೆ ಹುತ್ತ ಇಷ್ಟಿದೆ. ಎಲ್ಲಾ ಟೈಮು ತುಂಬಾ ಜನ ಇರ್ತಿದ್ರು, ಬಟ್ ಈ ಟೈಮು ಆಲ್ರೆಡಿ ಎಲ್ಲಾರು ಬಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇನ್ನ ಸಾಯಂಕಾಲ ತನಕ ಮಾಡ್ತಾರೆ. ನಾವು ಫಾರ್ ದ ಫಸ್ಟ್ ಟೈಮ್ ಇಷ್ಟು ಬೇಗ ಬಂದಿರೋದು ಪೂಜೆ ಮಾಡೋದಕ್ಕೆ. ಐ ನೋ ಗಂಟೆ ಬಾರಿಸ್ತಾ ಇದಾರೆ. ಐ ಥಿಂಕ್ ಸೊ ಡಿಸ್ಟರ್ಬ್ ಆಗುತ್ತೆ ನಿಮ್ಗೆ ಅನ್ಸುತ್ತೆ. ಊಟ ಮಾಡೋದ್ಕಿಂತ ಮುಂಚೆ ಉಪವಾಸ ಹಾಲ್ ಬಿಡ್ಬೇಕು ಅದಕ್ಕೆ ಹುಟ್ಟು ಕಾಲ್ ಬಿಡಕ್ಕೆ ಉಪವಾಸ ಬಂದಿರೋದು. ಅದಕ್ಕೆ ಗೈಸ್ ನಾವು ಬೇಗ ಬಂದಿದೀವಿ. ಇವಾಗ ಎಲ್ಲಾರು ಕೆಲ್ಸಕ್ಕೆ ಹೋಗ್ತಾರೆ. ಮಾರ್ನಿಂಗ್ ಬೇಗ ಊಟ ಮಾಡಿ ಆಲ್ರೆಡಿ ರೂಢಿ ಆಗಿರುತ್ತಲ್ವಾ. ಸೊ ಅದಕ್ಕೆ ನಾವು ಇವಾಗ ಬೇಗ ಬಂದಿದ್ದೀವಿ. ಇವಾಗ ಹೋಗ್ಬಿಟ್ಟು ಪೂಜೆ ಮಾಡ್ತೀನಿ. ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತೀನಿ ಅಂದ್ರೆ ಯಾರೋ ಬಂದಿದ್ದಾರೆ ಅದಕ್ಕೆ. ನೋಡಿ, ನಮ್ಮಮ್ಮ ಎಲ್ಲ ಎಲೆ ಇಟ್ಬಿಟ್ಟು ಅದ್ರಲ್ಲಿ ಅಡಿಕೆ ಮತ್ತೆ ನಾವು ಒಂದ್ ಸ್ವಲ್ಪ ತಂಬಿಟ್ಟು ತಂದಿದೀವಿ. ಎಳ್ಳು, ಅಕ್ಕಿ ಹಿಟ್ಟು ಎಲ್ಲ ಹುರಿದ್ಬಿಟ್ಟು ಸೊ ಅದನ್ನ ಒಂದ್ ಟಮಟ ಮಾಡಿ ಇಡ್ತೀವಿ. ಅಂಡ್ ಸೌತೆಕಾಯಿ ತಗೊಂಡ್ ಬಂದಿದೀವಿ. ಮತ್ತೆ ಹುತ್ತಕ್ಕೆ ಬಿಡಾಗೆ ಹಾಲು ತಗೊಂಡ್ ಬಂದಿದ್ದೀವಿ. ಸೊ ಹೇಗೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ. ಅಂಡ್ ಇದು ದಾರ. ಸೊ ಕೈ ಕಟ್ಕೊಳ್ಬೇಕು, ಅದಕ್ಕೆ ದಾರನ ಅರಿಶಿನ ಕುಂಕುಮ ಹಚ್ಚಿ ದಾರನ ರೆಡಿ ಮಾಡಿ ಹೂವನ್ನ ತಗೊಂಡ್ ಬಂದಿದ್ದೀವಿ. ಸೊ ಗೈಸ್, ನಾವು ಇಲ್ಲಿ ಚಿಕ್ಕ ಇದ್ದಾಗ ಬರ್ತಿದ್ವಿ. ಇರಿ ಗೈಸ್, ಇಲ್ಲಿ ಬರ್ಪಜ್ಜಿ, ಇಲ್ಲಿ ಚಿಕ್ಕವರಿದ್ದಾಗ ಬರ್ತಿದ್ವಿ. ಇಲ್ಲೆಲ್ಲ ಆಟ ಆಡಕ್ಕೆಲ್ಲ ಚೆನ್ನಾಗಿರ್ತಿತ್ತು. ಸೊ ಇಲ್ಲೂ ಕೂಡ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ. ಏನೇನೋ ಇಟ್ಟಿದ್ದಾರೆ ನೋಡಿ, ಅಲ್ಲೇನೋ ಇಟ್ಬಿಟ್ಟು ಪೂಜೆ ಮಾಡಿ ಹೋಗಿದ್ದಾರೆ. ಮತ್ತೆ ಈ ಕಡೆ ಒಂದ್ ಮನೆ ತರನು ಇದೆ, ಇಲ್ಲೂ ಪೂಜೆ ಮಾಡೋಗಿದ್ದಾರೆ. ನಾವು ಚಿಕ್ಕವರಿದ್ದಾಗ ಇಲ್ಲಿ ಆಟ ಆಡೋದಕ್ ಬರ್ತಿದ್ವಿ ಅಷ್ಟೇ. ಸೊ ನೋಡಿ, ಸುತ್ತ ಎಲ್ಲ ಹೆಂಗಿದೆ. ತುಂಬಾನೇ ತಣ್ಣಗಿರುತ್ತೆ ಇಲ್ಲಿ. ಎಷ್ಟು ತಂಪಾಗಿರುತ್ತೆ ಅಂದ್ರೆ ಇಲ್ಲೆಲ್ಲ ಆಲದ ಮರ ಇದೆ. ಅಂಡ್ ಮತ್ತೆ ಇಲ್ಲಿ ಟೆಂಪಲ್ ಇದೆ, ಪ್ರಸಾದ ಕೂಡ ಕೊಡ್ತಾರೆ. ಅಂಡ್ ಅಪಾರ್ಟ್ಮೆಂಟ್ ಕೂಡ ಇದೆ. ಆಮೇಲೆ ಬೇಡದಿರೋ ಫೋಟೋಸ್ನೆಲ್ಲ ತಗೊಂಬಂದು ಇಲ್ಲಿ ಹಾಕಿರ್ತಾರೆ, ಮರದ ಹತ್ರ ಇಟ್ಟಿರ್ತಾರೆ. ಅಲ್ಲಿ ತೋರಿಸ್ಬೇಕು ಫೋಟೋಸ್. ಬೇಡದಿರೋ ಫೋಟೋಸ್ನೆಲ್ಲ ತಗೊಂಬಂದು, ಅಂದ್ರೆ ಹೊಡೆದೋಗಿರೋದು, ವೇಸ್ಟ್ ಆಗಿರೋದೆಲ್ಲ ಇಲ್ಲಿ ಇಟ್ಟಿರ್ತಾರೆ. ನೋಡಿ ಗೈಸ್, ಇವಾಗ ಅಂಗಾರ ಅಂತ ತಗೊಂಡ್ಬಂದ್ಬಿಟ್ಟು 5 ಸುತ್ತು ಸುತ್ತುತ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ನಮ್ಮಮ್ಮ ಸುತ್ತುತ್ತಾ ಇದ್ದಾರೆ. ಇದು ಟಮಟ, ಅಕ್ಕಿ ಹಿಟ್ಟು, ಬೆಲ್ಲ, ಎಳ್ಳು. ಏನೇನು ಹಾಕಿದೆ? ಅಕ್ಕಿ ಹಿಟ್ಟು, ಬೆಲ್ಲ, ಎಳ್ಳು.
ಹುತ್ತ ಮತ್ತು ನಾಗರ ಕಲ್ಲಿಗೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಬಿಟ್ಟು ಹೂವು ಎಲ್ಲ ಇಟ್ಟು ಎಲೆ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಎಷ್ಟೋ ದಿನಗಳಾದಮೇಲೆ ನಾವು ಇಲ್ಲಿ ಹೋಗಿ ಪೂಜೆ ಮಾಡಿದ್ವಿ. ಯಾಕಂದರೆ ನಮ್ಮ ಹೊಸ ಮನೆ ಕಟ್ಸಿದ್ಮೇಲೆ ನಾವು ಜಾಸ್ತಿ ಊರಲ್ಲೇ ಪೂಜೆ ಮಾಡ್ತಾಯಿದ್ವಿ. ನಾನು ಮಲ್ಲಿಗೆ ಹೂವೆಲ್ಲ ಮುಡ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ದೆ. ಸೊ ನನ್ನ ಲುಕ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ದೇವ್ರಿಗೆ ಆರತಿ ಎಲ್ಲ ಮಾಡಿಬಿಟ್ಟು ಮತ್ತು ಹುತ್ತಾಗೆ ಹಾಲು ತುಪ್ಪ ಎಲ್ಲ ಬಿಟ್ಬಿಟ್ಟು ಪೂಜೆ ಮಾಡಿದ್ವಿ. ಸೊ ಗೈಸ್, ಇದು ಅಂದಾರ ಅಂತ ನಮ್ಮಮ್ಮ ಮಾಡಿರೋದು. ಕಟ್ತವ್ರೆ, ಚಿಕ್ಕ ದಾರ ತಗೊಂಡ್ಬಂದ್ಬಿಟ್ಟು ಉಲ್ಟಾ ಮಾಡಿ ಕಟ್ಟಕ್ ನೋಡ್ತವ್ರೆ, ಆದ್ರೆ ಬರ್ತಾ ಇಲ್ಲ. ನೀನ್ ತೋರ್ಸು ಗೈಸ್. ಎಷ್ಟೊಂದ್ ಜನ ಬಂದ್ಬಿಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಂಡ್ ಟೆಂಪಲ್ ಅಲ್ಲಿ ಗಣೇಶನ ಕೂರ್ಸಿದ್ದಾರೆ, ಬಟ್ ಅದನ್ನ ಆಮೇಲೆ ನಾನು ತೋರಿಸ್ತೀನಿ, ಅಂದ್ರೆ ಈವ್ನಿಂಗ್ ತೋರಿಸ್ತೀನಿ. ಈ ಡ್ರೆಸ್ ಹಾಕೊಂಡ್ರು ನಮ್ಮಮ್ಮ ಫ್ರೆಂಡ್ ಗೈಸ್ ಇವಾಗ ಬಂದಿದ್ದಾರೆ. ನಮ್ಮಮ್ಮ ನೋಡೇ ಇಲ್ಲ, ಇವಾಗ ಸರ್ಪ್ರೈಸ್ ಆಗ್ತಾರೆ. ಇಲ್ಲಿ ತೋರಿಸ್ತೀನಿ. ಏನಿದು? ಮಣ್ಣು, ಹುಟ್ಟದ ಮಣ್ಣು. ಎಷ್ಟು ಕೈ ಕಿವಿ ಗೈಸ್, ಟೆಂಪಲ್ ಗೆ ಬಂದಿದ್ದೀವಿ. ಫುಲ್ ಸಾಂಗ್ ಹಾಕಿದ್ದಾರೆ, ಸೊ ಕೇಳಿಸ್ತಾ ಇಲ್ಲ ವಾಯ್ಸು. ನೋಡೋಣ ಬನ್ನಿ ಹೇಗೆ ಗಣೇಶ ಕೂರ್ಸಿದ್ದಾರೆ ಅಂತ. ಇಲ್ಲಿ ಹಸು ಕೂಡ ಕರ್ಕೊಂಡ್ ಬಂದಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಗಣೇಶನ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ, ಇನ್ನ ಕೂರ್ಸಿಲ್ಲ. ಮೇ ಬಿ ಈವ್ನಿಂಗ್ ಇರ್ತಾರೆ ಅನ್ಸುತ್ತೆ. ಹಾರ ಎಲ್ಲ ತೊಳ್ದ್ಬಿಟ್ಟು ಹಾಕಿದ್ದಾರೆ. ಸೊ ಈವ್ನಿಂಗ್ ಆದ್ರೆ ನಾನು ಬಂದ್ಬಿಟ್ಟು ತೋರಿಸ್ತೀನಿ, ಓಕೆನಾ? ಇಲ್ಲಿ ಲಿಂಗನ ಕೂಡ ಇಟ್ಟಿದ್ದಾರೆ. ಸೊ ನೀರಿಲ್ಲ, ಇಲ್ಲೊಂದ್ ಸ್ವಲ್ಪ ನೀರಿದೆ, ನಾನು ಅದನ್ನೇ ಹಾಕ್ತಾ ಇದ್ದೀನಿ. ಎಷ್ಟು ಕ್ಯೂಟ್ ಆಗಿರೋ ಗೌರಿ, 3 ಗೌರಿ, ಮತ್ತೆ ಇಲ್ಲಿ ಶಿವ ಪಾರ್ವತಿ ಎಲ್ಲಾನು ಕೂರ್ಸಿದ್ದಾರೆ. ಸೊ ಗೈಸ್ ಪ್ರಸಾದ ಕೊಟ್ಟಿದ್ದಾರೆ. ಅಂಡ್ ಅಲ್ಲೊಂದು ಆಂಜನೇಯ ಟೆಂಪಲ್ ಇದೆ, ತೋರಿಸ್ತೀನಿ ಗೈಸ್. ನಾವ್ ಇವಾಗ ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದೀವಿ. ಹೆಂಗ ಅನ್ಸ್ತಮ್ಮ? ಖುಷಿ ಆಯ್ತಾ? ಮಾಡಿ ನಮ್ಮಮ್ಮ ನಿಧಾನ ಕುಯ್ 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 ಅಂತಾರೆ ಗೈಸ್, ಕೇಳ್ಸೋದೇ ಇಲ್ಲ. ಸೊ ನಾವು ಮನೆಗೆ ಹೋಗ್ತಿದೀವಿ. ನಮ್ಮ ಅಪ್ಪಾಜಿ ಬರ್ತವ್ರೆ. ಇಲ್ಲೆಲ್ಲ ರೋಡಲ್ಲಿ ಯಾಕಿಂಗ್ ಫೋನ್ ಹಿಡ್ಕೊಂಡವ್ರೆ ಅಂತ ನೋಡ್ತವ್ರೆ. ಫಸ್ಟ್ ಟೈಮ್ ರೋಡಲ್ಲಿ ಫೋನ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪಾಜಿನ ಕೇಳೋಣ ಬನ್ನಿ ಗೈಸ್. ನಮ್ಮ ಅಪ್ಪಾಜಿ ಅಲ್ಲಿ ಪ್ರಸಾದ ಮನೇಲಿ ಪೂಜೆ ಮಾಡಿದಿರಾ, ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ರು ಅಂತ ತಿಂದ್ಬಿಟ್ಟಿದ್ದಾರೆ ಗೈಸ್. ನಮ್ಮಮ್ಮ ಏನ್ ಹೇಳ್ತಾರೋ ನೋಡೋಣ. ಏನ್ ಪೂಜೆ ಯಾಕೆ ತಿಂದೇಳು? ಏನ್ ದೇವಸ್ಥಾನಕ್ಕೆ ಹೋದೆ, ಪ್ರಸಾದ ಕೊಟ್ರೆ ತಿಂದ್ವಿ, ತಪ್ಪ? ನಾನ್ ತಿಂದಿಲ್ಲ ಗೈಸ್, ಹಂಗೆ ಇಟ್ಟಿದ್ದೀನಿ. ತಿಂಡಿ ಗೊಂದಿಲೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ಅಂದ್ರೆ ರೋಡ್ ಇದೆ, ನಾವು ಶಾರ್ಟ್ ಕಟ್ ಅಲ್ಲಿ ಹೋಗ್ತೀವಿ ಗೈಸ್, ಶಾರ್ಟ್ ಕಟ್. ಗೈಸ್ ಫೈನಲಿ ವಿ ಆರ್ ಇನ್ ಅವರ್ ಬಿಲ್ಡಿಂಗ್. ರಜಾ ಸಿಕ್ಕಿದ್ರೆ ಸಾಕು, ನಮ್ ಬಿಲ್ಡಿಂಗ್ ಅಲ್ಲಿ ಎಲ್ಲಾರು ಬಟ್ಟೆ ಒಗ್ದು ಹಾಕ್ತಾರೆ. ನೋಡ್ತಾ ಇರ್ಬೋದು, ಗೇಟ್ ಕೂಡ ಬಿಟ್ಟಿಲ್ಲ, ಇಲ್ಲಿ ಕೂಡ ಬಟ್ಟೆ ಹಾಕಿದ್ದಾರೆ. ಸೊ ಬನ್ನಿ ಹೋಗೋಣ. ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಯಾಕಂದ್ರೆ ಇವತ್ ನಮ್ಮಣ್ಣ ಫೋನ್ ಮನೆಲ್ಲ ಬಿಟ್ಟು ಹೋಗಿದ್ದಾನೆ. ಅದ್ರಲ್ಲಿ ಮೈಕ್ ಬೇರೆ ಕೊಟ್ಟೋಗ್ಬಿಟ್ಟಿದ್ದಾನೆ. ಸೊ ಫೋನ್ ಸಿಕ್ಕಿದ್ ನಾನು ವಿಡಿಯೋ ಮಾಡಿದ್ದು ಚೆನ್ನಾಗಿದೆ ಒಂಥರ.